ಹೇ ಗಾಯ್ಸ್, ಇವತ್ತು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಸೊ ಮಾರ್ನಿಂಗ್ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಟಿಫನ್ ಮಾಡಿಬಿಟ್ಟು ನಾವು ಟೆಂಪಲ್ ಹೊರಟ್ವಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಘಾಟಿ ಸುಬ್ರಹ್ಮಣ್ಯ ಟೆಂಪಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಪೂಜಾ ಐಟಮ್ಸ್ ಲೈಕ್ ಹೂವು, ಹಣ್ಣು, ಕಾಯಿ ಎಲ್ಲ ತಗೊಂಡು ನಾವು ದರ್ಶನಕ್ಕೆ ಹೋಗ್ತಾ ಇದ್ವಿ. ಫ್ರೆಂಡ್ಸ್, ಇದು ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ನಿಯರ್ ಬ್ಯಾಂಗ್ಳೂರ್. ಇಲ್ಲಿ ತುಂಬ ಜನ ನಾಗ ಪೂಜೆ ಮಾಡಿಸ್ತಾರೆ, ನಾಗದೋಷ ನಿವಾರಣೆ ಆಗಬೇಕು ಅಂತ, ಆ್ಯಂಡ್ ನಾಗ ಪ್ರತಿಷ್ಠಾ ಕೂಡ ಮಾಡಿಸ್ತಾರೆ. ಇಲ್ಲಿ ಮೇನ್ ಸ್ಪೆಷಾಲಿಟಿ ಅಂತ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹ ಇಬ್ಬರು ಸೇಮ್ ಐಡಲ್ನಲ್ಲಿ ಇದ್ದಾರೆ. ಇದು ತುಂಬ ರೇರ್ ಮತ್ತು ಇಲ್ಲಿನ ವಿಶೇಷ ಅಂತಲೇ ಹೇಳ್ಬೋದು. ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ವೆದರ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ಹಾಗೆ ಒಂದು ಎಳ್ನೀರು ಕುಡಿದೆ. ನಿಮ್ಮ ಡ್ಯಾಡಿ ಎಲ್ಲ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ. ಅಮ್ಮ ಸ್ವಲ್ಪ ಶಾಪಿಂಗ್ ಮಾಡ್ತಾಯಿದ್ರು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ನಂದಿ ಬೆಟ್ಟ ಹೊರಟ್ವಿ. ಆ್ಯಕ್ಚುಲಿ ಘಾಟಿ ಸುಬ್ರಹ್ಮಣ್ಯ ಟೆಂಪಲಿಂದ ನಂದಿ ಹಿಲ್ಸ್ಗೆ ಅಪ್ರಾಕ್ಸಿಮೇಟ್ಲಿ 24 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸೊ ಫೈನಲಿ ನಾವು ನಂದಿ ಹಿಲ್ಸ್ಗೆ ರೀಚ್ ಆಗಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್. ಕಾರ್ ಪಾರ್ಕಿಂಗಿಗೆ ಅರೌಂಡ್ 60 to 100 ರುಪೀಸ್ ಇದೆ, ಆ್ಯಂಡ್ ಬೈಕಿಗೆ 50 ಅಪ್ರಾಕ್ಸಿಮೇಟ್ಲಿ. ಆಫ್ಟರ್ ಪಾರ್ಕಿಂಗ್ ಎಂಟ್ರಿ ಗೇಟಲ್ಲಿ ನಾವು ಟಿಕೆಟ್ ತಗೋಬೇಕು. ಟಿಕೆಟ್ ಪ್ರೈಸ್ ಬಂದು 20 ರುಪೀಸ್ ಪರ್ ಪರ್ಸನ್ ಇದೆ. ಸೊ ಇವಾಗ ನಾವು ನಂದಿ ಬೆಟ್ಟ ಹತ್ತೋತಿದ್ದೀವಿ. ಈ ಪ್ಲೇಸ್ಗೆ ಬಂದರೆ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ ಫ್ರೆಂಡ್ಸ್. ನೇಚರ್ ಎಂಜಾಯ್ ಮಾಡೋಕ್ಕೆ ಸೂಪರ್ ಆ್ಯಂಡ್ ಪರ್ಫೆಕ್ಟ್ ಪ್ಲೇಸ್ ಇದು. ಸಡನ್ಲಿ ಸ್ವಲ್ಪ ಮಳೆ ಬರೋ ಹಾಗಿತ್ತು. ಸೊ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈ ಫ್ಲವರ್ ಚೆನ್ನಾಗಿದೆ. ವೆದರ್ ಸೂಪರ್ ಆಗಿದೆ ಫ್ರೆಂಡ್ಸ್. ಬಟ್ ಸನ್ಸೆಟ್ ಕಾಣಿಸಿದ್ರೆ ಚೆನ್ನಾಗಿರ್ತೀವಿ. ನಾನು ಮನೆಯಿಂದ ಪೈನಾಪಲ್ಸ್ ಕಟ್ ಮಾಡ್ಕೊಂಡು ಹೋಗಿದ್ದೆ ಫ್ರೆಂಡ್ಸ್. ಇಲ್ಲಿ ಕುತ್ಕೊಂಡು ತಿಂತಾ ಇದ್ದೆ. ಬಟ್ ಸಡನ್ಲಿ ಕೋತಿಗಳು ಬಂದು ಪೈನಾಪಲ್ ಕಿತ್ಕೊಬಿಡ್ತು. ಇಲ್ಲಿ ತುಂಬ ಕ್ಯೂಟ್ ಕೋತಿಗಳಿದ್ದಾವೆ ಫ್ರೆಂಡ್ಸ್. ಅದು ಯಾರಿಗೂ ಇನ್ನೂ ತೊಂದರೆ ಕೊಡಲ್ಲ. ಏನಾದರೂ ತಿನ್ನೋದಕ್ಕಿದ್ರೆ ಬಂದು ಅವೇ ಮೆತ್ತಗೆ ತಗೊಂಡು ತಿನ್ಬಿಟ್ಟು ವಾಪಸ್ ಹೋಗಿಬಿಡತ್ತೆ ಹೊರತು ಯಾರಿಗೂ ಇನ್ನೂ ತೊಂದರೆ ಕೊಡಲ್ಲ. ಇಲ್ಲಿ ಕೋತಿಗಳ ಜೊತೆ ಎಲ್ಲ ಸ್ವಲ್ಪ ಆಟಾಡಿಬಿಟ್ಟು ಫೋಟೋಸ್ ಎಲ್ಲ ತಕ್ಕೊಂಡು ನಾವು ಹೊರಟ್ವಿ ಫ್ರೆಂಡ್ಸ್. ಪಾರ್ಕಿಂಗ್ ಪ್ಲೇಸಿಂದ ಇಲ್ಲಿವರೆಗೂ ನಮಗೆ ಬಸ್ ಫೆಸಿಲಿಟೀಸ್ ಕೂಡ ಇದೆ ಫ್ರೆಂಡ್ಸ್. ನಮಗೆ ಅವರು 25 ರುಪೀಸ್ ಪರ್ ಪರ್ಸನ್ಗೆ ಅಂತ ಚಾರ್ಜ್ ಮಾಡಿದರು. ಸೊ ಫ್ರೆಂಡ್ಸ್, ಇಲ್ಲಿವರೆಗೂ ಬಸ್ ಬರುತ್ತೆ. ಇಲ್ಲಿಂದ ಸ್ವಲ್ಪ ಮುಂದೆ ನಡ್ಕೊಂಡು ಹೋದರೆ ಅದು ಎಂಟ್ರೆನ್ಸು, ಆ್ಯಂಡ್ ಮುಂದೆನೇ ಪಾರ್ಕಿಂಗ್ ಕೂಡ ಇರುತ್ತೆ. ಸೊ ಗಾಯ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ಪಾರ್ಟ್ನಲ್ಲಿ ನಾನು ಇಲ್ಲಿನ ಕೋತಿಗಳದ್ದು ಫನಿ ಮೂಮೆಂಟ್ಸ್ ತೋರಿಸ್ತೀನಿ. ಅದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೋಡಿ ಮಿಸ್ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮರಿಬೇಡಿ.